ದೆಹಲಿ ಚುನಾವಣೆ ಗೆಲ್ಲೋಕೆ ಆಮ್ ಆದ್ಮಿ ಪಕ್ಷ ಮಧ್ಯಮ ವರ್ಗದ ಪ್ರಣಾಳಿಕೆಯನ್ನ ಪ್ರಕಟ ಮಾಡಿದೆ. ಇದು ಜಾರಿಗೆ ತರಕ್ಕೆ ಹೆಂಗಾಗುತ್ತೆ ಅಂತ ನಂಗೆ ಪ್ರಶ್ನೆ ಇದೆ. ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿ ರದ್ದು ಮಾಡುವ ಭರವಸೆಯನ್ನ ಕೊಟ್ಟಿದೆ. ಹೆಂಗಾಗುತ್ತೆ ಅದು ಜಿಎಸ್ಟಿ ಕೌನ್ಸಿಲ್ ಅಲ್ಲಿ ಇರುತ್ತೆ. ಆರೋಗ್ಯ ವಿಮೆ ಮೇಲೆ ತೆರಿಗೆ ರದ್ದು, ಅದು ಇನ್ಕಮ್ ಟ್ಯಾಕ್ಸ್ ನೋಡ್ಕೊಳ್ಳುತ್ತೆ. ಇವ್ರು ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ. ಆದಾಯ ತೆರಿಗೆ ಮಿತಿ 10 ಲಕ್ಷಕ್ಕೆ ಹೆಚ್ಚಳ ಮಾಡ್ತಾರಂತೆ. ಹೆಂಗಾಗುತ್ತೆ? ಖಾಸಗಿ ಶಾಲೆಗಳ ಫೀಸ್ ಮೇಲೆ ನಿಯಂತ್ರಣ, ಇದನ್ನ ಮಾಡಬಹುದು. ಹೀಗೆ ಹಲವು ಭರವಸೆಯನ್ನ ಕೊಟ್ಟಿದ್ದಾರೆ. ಆದರೆ ಆಪ್ ಮೋಸಗಳಿಗೆ ಶೀಶ್ ಮಹಲ್ ಉದಾಹರಣೆ ಅಂತ ಪ್ರಧಾನಿ ಮೋದಿ ಅವರು ವಾಗ್ದಾಳಿ ಮಾಡಿದ್ದಾರೆ. ಕೋಲ್ಕತಾ ಹತ್ಯಾಚಾರ ಪ್ರಕರಣದ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಕೋರಿ ಮಮತಾ ಸರ್ಕಾರ ಹೈಕೋರ್ಟ್ ಹೋಗಿತ್ತು. ಅವ್ರ ಮೇಲ್ಮನೆ ಸಲ್ಲಿಸೋಕೆ ಸರ್ಕಾರಕ್ಕೆ ಹಕ್ಕಿಲ್ಲ, ನಮಗಿದೆ ಅಂತ ಸಿಬಿಐ ಹೇಳಿದೆ. ಇಬ್ಬರ ವಾದವನ್ನು ಆಲಿಸಿ ಇದನ್ನ ಪರಿಗಣಿಸಬೇಕಾ ಬೇಡವಾ ಅಂತ ಹೇಳ್ತೀವಿ ಅಂತ ಕೋರ್ಟ್ ಹೇಳಿದೆ. ಜಮ್ಮು ಕಾಶ್ಮೀರದ ಬುಧಾನ್ನಲ್ಲಿ ತಿಂಗಳ ಅಂತರದಲ್ಲಿ 17 ಗ್ರಾಮಸ್ಥರು ನಿಗೂಢವಾಗಿ ಸಾವನ್ನಪ್ಪಿದ್ದು ಎಲ್ಲ ಗೊತ್ತಿತ್ತು. ಈ ರಹಸ್ಯವನ್ನು ಭೇದಿಸೋಕೆ ಇನ್ನೂ ಕೂಡ ಆಗಿಲ್ಲ. ಆದರೆ ಈಗ ಮತ್ತೊಂದಿಷ್ಟು ಜನರು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಸೇರಿದ್ದಾರೆ. ಗ್ರಾಮದಲ್ಲಿ ಈಗ ಆತಂಕ ಮನೆ ಮಾಡಿದೆ. ಈ ಬೆನ್ನಲ್ಲೇ ಇಡೀ ಗ್ರಾಮವನ್ನ ಕಂಟೈನ್ಮೆಂಟ್ ಝೋನ್ ಅಂತ ಸರ್ಕಾರ ಘೋಷಣೆಯನ್ನ ಮಾಡಿದೆ. ಮಥುರಾದ ಶಾಹಿ ಈದ್ಗಾ ಮಸೀದಿ ಸಮೀಕ್ಷೆಗೆ ಇದ್ದ ತಡೆಯಾಜ್ಞೆಯನ್ನು ಸುಪ್ರೀಂ ಕೋರ್ಟ್ ವಿಸ್ತರಿಸಿದೆ. ಏಪ್ರಿಲ್ ಮೊದಲ ವಾರಕ್ಕೆ ವಿಚಾರಣೆ ಮುಂದೂಡಿದೆ. ಮೈಸೂರು ರೋಡ್ ರಾಬರಿ ಪ್ರಕರಣದ ತನಿಖೆ ನಡೆಸಿದ ಪೊಲೀಸರು ಇಬ್ಬರು ಆರೋಪಿಗಳನ್ನು ಕೇರಳದಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ತ್ರಿಶೂರಿನ ರಜೀನ್ ಮತ್ತು ಪ್ರಮೋದ್ನನ್ನ ವಶಕ್ಕೆ ಪಡೆದು ಮೈಸೂರಿಗೆ ಕರೆತಂದು ವಿಚಾರಣೆ ಮಾಡುತ್ತಾ ಇದ್ದಾರೆ. ದರೋಡೆಕೋರರಲ್ಲಿ ಒಬ್ಬನಾದ ಪ್ರಮೋದ್ ಮತ್ತು ರಜೀನ್ ಮೂಲಕ ಬಾಡಿಗೆ ಕಾರು ಪಡೆದಿದ್ದರಂತೆ. ಕಾಡು ಕಾಯುವವನೇ ಆನೆ ದಂತವನ್ನು ಅಕ್ರಮವಾಗಿ ಸಾಗಾಟ ಮಾಡುವ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ಘಟನೆ ಕೊಳ್ಳೇಗಾಲದ ರಿಂಗ್ ರಸ್ತೆಯಲ್ಲಿ ನಡೆದಿದೆ. ಚಂದ್ರಶೇಖರ್ ಸೇರಿ ಇಬ್ಬರನ್ನ ಅರಣ್ಯ ಸಂಚಾರಿ ದಳ ಬಂಧನಕ್ಕೆ ಒಳಪಡಿಸಿದೆ. ಪರಾರಿಯಾದ ಮತ್ತೊಬ್ಬನಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಜರ್ಸಿ ವಿವಾದಕ್ಕೆ ಈಗ ತೆರೆ ಬಿದ್ದಿದೆ. ಟೀಂ ಇಂಡಿಯಾದ ಜರ್ಸಿ ಮೇಲೆ ಆತಿಥೇಯ ರಾಷ್ಟ್ರ ಪಾಕಿಸ್ತಾನದ ಹೆಸರು ಇರುತ್ತೆ ಅಂತ ಬಿಸಿಸಿಐ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಟೂರ್ನಿ ಫೋಟೋಶೂಟ್ಗಾಗಿ ರೋಹಿತ್ ಶರ್ಮಾ ಲಾಹೋರ್ಗೆ ಹೋಗ್ತಾರಾ ಇಲ್ವಾ ಅನ್ನೋದೇ ಇನ್ನೂ ಸ್ಪಷ್ಟವಾಗಿಲ್ಲ. ಚುಟುಕು ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾ ಪರ ಅತಿ ಹೆಚ್ಚು ವಿಕೆಟ್ ಗಳಿಸಿದ ಗರಿಮೆಗೆ ಎಡಗೈ ವೇಗಿ ಅರ್ಷದೀಪ್ ಸಿಂಗ್ ಭಾಜನರಾಗಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಚಹಲ್ ಸಾಧನೆಯನ್ನು ಮುರಿದಿದ್ದಾರೆ. ಪುಷ್ಪ 2 ಸಿನಿಮಾ ಸಕ್ಸಸ್ ಖುಷಿಯಲ್ಲಿದ್ದ ನಿರ್ದೇಶಕ ಸುಕುಮಾರ್ ಮನೆ ಮೇಲೆ ಐಟಿ ರೇಡ್ ನಡೆದಿದೆ. ಹೈದರಾಬಾದ್ನಲ್ಲಿರುವ ಮನೆ ಹಾಗೂ ಕಚೇರಿಗಳ ಪರಿಶೀಲನೆ ಮಾಡಿದ್ದಾರೆ. ನಿನ್ನೆಯಿಂದ ನಿರ್ಮಾಪಕ ದಿಲ್ರಾಜು ನಿವಾಸದ ಮೇಲೆಯೂ ಕೂಡ ಐಟಿ ರೇಡ್ ಮುಂದುವರೆದಿದೆ. ನಟಿ ರಶ್ಮಿಕಾ ಮಂದಣ್ಣ ಇತ್ತೀಚೆಗೆ ಜಿಮ್ನಲ್ಲಿ ಕಾಲಿಗೆ ಪೆಟ್ ಮಾಡಿಕೊಂಡಿದ್ದಾರೆ. ಇದರಿಂದ ನಡೆಯೋಕ್ಕೂ ಕೂಡ ಕಷ್ಟ ಆಗಿದೆ. ಹೈದರಾಬಾದ್ ಏರ್ಪೋರ್ಟ್ನಲ್ಲಿ ವೀಲ್ ಚೇರ್ನಲ್ಲಿ ಕಾಣಿಸಿಕೊಂಡ್ರು. ಕುಂಟುತ್ತಾ ವೀಲ್ ಚೇರ್ ಹತ್ತಿದ ವಿಡಿಯೋ ವೈರಲ್ ಆಗಿದೆ.